ಹೆಲೋ ಸ್ಟೂಡೆಂಟ್ಸ್, ಈಗ KCET ವಿದ್ಯಾರ್ಥಿಗಳಿಗೆ ನಮ್ಮ KA ಕಡೆಯಿಂದ ಅಫಿಷಿಯಲ್ ಆಗಿ ರಿಸಲ್ಟನ್ನು ಅನೌನ್ಸ್ ಮಾಡಲಾಗಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೀವು ನಿಮ್ಮ ರಿಸಲ್ಟನ್ನು ಚೆಕ್ಔಟ್ ಮಾಡ್ಕೊಂಡಿದ್ದೀರಾ, ಓಕೆನಾ? ಸೊ ರಿಸಲ್ಟ್ನ ನಂತರ ಇಂಪಾರ್ಟೆಂಟ್ ಪ್ರೋಸೆಸ್ ಯಾವುದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ KCET ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ಕೌನ್ಸ್ಲಿಂಗ್ ಪ್ರೋಸೆಸ್ ಆದರೆ ಇರುತ್ತೆ. ಕೌನ್ಸ್ಲಿಂಗಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪ್ರೋಸೆಸ್ ಅಂತಂದ್ರೆ ಆಪ್ಷನ್ ಎಂಟ್ರಿ. ಸೊ ಇದೀಗ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ಆಪ್ಷನ್ ಎಂಟ್ರಿ ಯಾವಾಗ ಆಗುತ್ತೆ ಅಂತ ಹೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಸೊ ನೀವು ನೋಡಿಲ್ಲ ಅಂತಂದರೆ ಚಾನಲಲ್ಲಿ ವಿಡಿಯೋ ಇರುತ್ತೆ, ನೀವು ನೋಡ್ಬೋದಾಗಿರುತ್ತೆ, ಓಕೆನಾ? ಸೊ ಆಪ್ಷನ್ ಎಂಟ್ರಿಗೆ ಇನ್ನೂ ಸಹ 4 ದಿನಗಳಾದರೆ ಬಾಕಿ ಇರತಕ್ಕಂಥದ್ದು. ಸೊ ಈಗಲೇ ಎಲ್ಲ ವಿದ್ಯಾರ್ಥಿಗಳು ಸಹ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಸ್ಟನ್ನು ರೆಡಿ ಮಾಡ್ಕೋಬೇಕಾಗಿರುತ್ತೆ. ಸೊ ಯಾವ ರೀತಿ ರೆಡಿ ಮಾಡ್ಕೋಬೇಕಂತಂದ್ರೆ, ನಿಮಗೆ ಯಾವ್ಯಾವ ಕಾಲೇಜಸಲ್ಲಿ ಕೋರ್ಸನ್ನು ಮಾಡೋದಕ್ಕೆ ಇಷ್ಟ ಇದೆ, ಯಾವ ಕೋರ್ಸನ್ನು ಮಾಡೋದಕ್ಕೆ ಇಷ್ಟ ಇದೆ ಆ್ಯಂಡ್ ಯಾವ ಕಾಲೇಜಲ್ಲಿ ಮಾಡೋದಕ್ಕೆ ಇಷ್ಟ ಇದೆ. ಸೊ ಇದನ್ನೆಲ್ಲ ನೀವು ಒಂದು ಪೇಪರ್ ಅಥವಾ ಒಂದು ನೋಟ್ಬುಕ್ಕಲ್ಲಿ ನೀಟಾಗಿ ಬರ್ಕೊಳ್ಳಿ. ಸೊ ನನಗೆ ಫಸ್ಟ್ ಈ ಒಂದು ಕಾಲೇಜಲ್ಲಿ ಇಷ್ಟ ಇದೆ, ಈ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಕಾಲೇಜ್, ಅದರ ನಂತರ ನೆಕ್ಸ್ಟ್ ಕಾಲೇಜ್, ಈ ಥರ ಲಿಸ್ಟ್ ಔಟ್ ಮಾಡ್ಕೊಳ್ತಾ ಬನ್ನಿ, ಓಕೆನಾ? ಸೊ ಈ ಥರ ಮಾಡ್ಕೊಳ್ತಾ ಹೋಗಿ. ಸೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕೆಂತಂದರೆ ಟೈಮ್ ಕೂಡ ತುಂಬ ಕಡಿಮೆ ಇರತಕ್ಕಂಥ ಕಾರಣದಿಂದಾಗಿ ಸೊ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗಬಾರ್ದಲ್ಲ, ಆ ಕಾರಣದಿಂದಾಗಿ ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ಪ್ರೋಸೆಸ್ ಈ ಒಂದು ಕೆಲಸವನ್ನು ನೀವು ಮಾಡಿ. ಸೊ ಎಲ್ಲ ವಿದ್ಯಾರ್ಥಿಗಳು ಲಿಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ಆಗಿರುತ್ತೆ ಸೊ ವಿದ್ಯಾರ್ಥಿಗಳಿಗೆ, ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಲಿಸ್ಟನ್ನು ರೆಡಿ ಮಾಡೋದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ಪ್ರಶ್ನೆಯನ್ನು ಕೇಳಿ, ನಾನು ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ಉತ್ತರವನ್ನು ತಿಳಿಸ್ಕೊಡ್ತೀನಿ, ಓಕೆನಾ? ಇದು ಇವತ್ತಿನ ಒಂದು ವಿಡಿಯೋ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.